ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಬೆಳಗಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಬೆಳಗಿನ ಸ್ಕೂಲ್ ಕಳಿಸೋ ಟೈಮ್ ಹಿಡಿದು ನಾನು ಮಧ್ಯಾಹ್ನ ತನಕ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಅಡುಗೆ ಒಳಗೆ ನಾವು ಹೀರೆಕಾಯಿ ಪಲ್ಯ ಮಾಡೀವಿ ಮತ್ತು ಹಾಗಲಕಾಯನ್ನು ಫ್ರೈ ಮಾಡಿಟ್ಟೀನಿ. ಹಾಗೆ 2-3 ಸರ್ತಿ ಚಹಾ ಆಗ್ತಿರ್ತೈತೆ ನಮ್ಮ ಮನ್ಯಾಗ. ಟೋಟಲಿ ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಟೋಟಲಿ 10 ಜನ ಅದೀವಿ. ಹೀಗಾಗಿ ಹಾಗೆ ಮೇಲೆ ಚಹಾ, ಕಾಫಿ, ಹುಡುಗರಿಗೆ ಹಾಲು, ಬೋರ್ಮಿಟ ಹಾಗೆ ನಡೀತಾನೆ ಇರ್ತೈತಿ. ನೋಡ್ರಿ, ಒಂದು ಕಡೆ ನಾನು ಹಾಗಲಕಾಯಿ ಫ್ರೈ ಮಾಡ್ಕೊಳಾಕ್ತೀನಿ ಮತ್ತು ಹೀರೆಕಾಯಿ ಪಲ್ಯ ರೆಡಿ ಮಾಡಿ ಇಟ್ಟೀನಿ. ನಮ್ಮ ಬೆಳಿಗ್ಗೆ ರೊಟ್ಟಿಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಯಾರ್ಯಾರು ಏನೇನು ಅಂತಾರಂತೇಳಿ. ಒಬ್ಬೊಬ್ರದ್ದು ಒಂದೊಂದು ಥರ. ಈಗ ನನ್ನ ಮಗಳು ಚಪಾತಿ ತೊಗೊಂಡು ಹೋದ್ಲು. ನೆಕ್ಸ್ಟ್ ಈಗ ನಾನು ಡಬ್ಬಿಗೆ ಅಂಥೇಳಿ ಉಪ್ಪಿಟ್ಟು ಮಾಡಾಕ್ತೀನಿ. ಭಾಳ ದಿವಸದಿಂದ ಬರೀ ಚಪಾತಿ ಪಲ್ಯನೇ ಒಯ್ದಿದ್ರು. ಪಲ್ಯ ಒಳಗೆ ಡೈಲಿ ವೆರೈಟಿ ಮಾಡಿರ್ತೈತಿ. ಅಂದ್ರೂ ಇವತ್ತು ಮತ್ತು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಳಾಕ್ತೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಡೈಲಿ ನಾಷ್ಟ ಬೇಕು. ನಾವು ಏನೇ ಚಪಾತಿ ರೊಟ್ಟಿ ಮಾಡಿದ್ರೂ ಕೂಡ ಅವ್ರಿಗೆ ಮಾತ್ರ ನಾಷ್ಟ ಮಾಡಲೇಬೇಕು. ಡಬ್ಬಿಗೂ ಆಯಿತು ಮತ್ತು ಅವರಿಗೂ ಆಯ್ತು ಅಂಥೇಳಿ ಉಪ್ಪಿಟ್ಟು ಮಾಡಾಕತ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಳೆಗಾಲದೊಳಗೆ ನಮ್ಮದು ಒಂದಿನ ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅಂತ ಶೇರ್ ಮಾಡೀನಿ ವಿಡಿಯೋ ಒಳಗೆ. ಅದನ್ನು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ಸ್ಕೂಲಿಗೆ ಲೇಟ್ ಆಗ್ತದೆ ಅಂಥೇಳಿ ಒಂದು ಕಡೆ ಒಗ್ಗರಣೆ ಹಾಕಕತ್ತೀನಿ ಉಪ್ಪಿಟ್ಟಿಗೆ, ಇನ್ನೊಂದು ಸೈಡ್ ನೀರು ಕಾಯಕ್ಕಿಟ್ಟೀನಿ. ಒಂದೊಂದು ಸರ್ತಿ 4 ಒಲೆ ಇದ್ರೂ 4 ಒಲೆ ಮೇಲೆ ಒಂದೊಂದು ಏನಾರು ಇಟ್ಟಿರ್ತೀವಿ. ಬೆಳಿಗ್ಗೆ 4 ಒಲೆ ಆದ್ರೂ ಸಾಲಂಗಿಲ್ಲ. ಇಷ್ಟು ಬಿಟ್ಟು ಮತ್ತು ರೊಟ್ಟಿ ಚಪಾತಿನೂ ಮಾಡಾಕತ್ತಿರ್ತಾರೆ, ತೋರಿಸ್ತೀನಿ ನಿಮಗೆ ಮುಂದೆ. ಪಲ್ಯ ಮತ್ತು ನಾಷ್ಟಾದು ನಮ್ಮ ಡಿಪಾರ್ಟ್ಮೆಂಟ್ ರೀ. ಪಲ್ಯ, ಚಟ್ನಿ, ಸಾರು, ಅನ್ನ ಇವೆಲ್ಲ ನಮ್ಮ ಡಿಪಾರ್ಟ್ಮೆಂಟ. ರೊಟ್ಟಿ ಚಪಾತಿದು ಒಬ್ಬರದ್ದು ಡಿಪಾರ್ಟ್ಮೆಂಟ. ಅದನ್ನು ತೋರಿಸ್ತೀನಿ ಮುಂದಿನ ವಿಡಿಯೋದೊಳಗೆ ನಿಮಗೆ. ಬೆಳಿಗ್ಗೆ ಮಾತ್ರ ನಮ್ಮ ಅಡುಗೆ ಮನೆ ಹಾಲತ್ ಕೇಳಬೇಡ್ರಿ, ಹಿಂಗಾಗಿರ್ತೈತಿ. ಖಾನಾವಳಿ ಅಡುಗೆ ಮನೆ ಇರ್ತೈತಿಲ್ಲ, ಹಂಗಾಗಿರ್ತೈತಿ. ಉಪ್ಪಿಟ್ಟಿಗೆ ಪೂರ್ತಿಯಾಗಿ ರೆಡಿ ಆಗೈತಿ. ಇನ್ನು ಬಡ ಡಬ್ಬಿ ಕಟ್ಕೋತಾರೆ ನಮ್ಮ ಮಕ್ಕಳು. ಹುಡುಗರು ಹೋಗೋತನ ನಮ್ಮದು ಫಸ್ಟ್ ಸೆಷನ್ ರೀ. ಅದಾದಮೇಲೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗ್ತೈತಿ. ಅವ್ರು ಹೋಗೋತನ ಈ ರೀತಿ ಗದ್ಲಿ ಇರೋದೇ ನಮ್ಮ ಮನ್ಯಾಗ. ಅವ್ರು ಸ್ಕೂಲಿಗೆ ಹೋಗೋಣ ಸ್ವಲ್ಪ ಶಾಂತ ಆಕೈತ್ರಿ. ಮುಂದಿನ ಅಡುಗೆ ಸೊಕಾಸ್ ಮಾಡ್ಕೋತೀವಿ. ಈಗ ತಮ್ಮ ಡಬ್ಬಿ ಕಟ್ಕೊಳಾಕ್ತಾರ. ಒಮ್ಮೊಮ್ಮೆ ತಾವೇ ಕಟ್ಕೋತಾರ, ಒಮ್ಮೊಮ್ಮೆ ನಮಗೆ ಕಟ್ ಅಂತಾರ. ಏನು ಬಗ್ಗೆ ಇವತ್ತು ತಾವೇ ಕಟ್ಕೊಳಾಕ್ತಾರ ಡಬ್ಬಿ. ಇವ್ರಿಗೆ ಸ್ಕೂಲಿಗೆ ಕಳ್ಸಂದ್ರೆ ನಮ್ಮ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಕೈತಿ.
ನೋಡ್ರಿ ನಮ್ಮದು ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು. ಈಗ ಉಪ್ಪಿಟ್ಟು ಜೊತೆ ಕೋಸಂಬರಿ ಬೇಕಾಗೈತೆ ನಮಗೆ. ಅದಕ್ಕೆ ನಾವು ತಿಳಿ ಮಜ್ಜಿಗೆ ಒಳಗೆ ಸಣ್ಣಗೆ ಹೆಚ್ಚಿರುವಂತಹ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹವೇಜ್ ಪುಡಿ ಹಾಕಿರ್ತೀನಿ. ಈ ರೀತಿ ತಿಳಿ ಕೋಸಂಬರಿ ಮಾಡಿ ಉಪ್ಪಿಟ್ಟು ಜೊತೆ ನೀಡ್ಕೊಡ್ಬೇಕ್ರಿ ನಮ್ಮ ಮನೆಯವ್ರಿಗೆ. ಅವ್ರಿಗೆಲ್ಲ ಹಾಗೆ ಊಟಕ್ಕೆ ಕಿಚನ್ ಕಟ್ಟಿ ಕ್ಲೀನ್ ಮಾಡ್ಕೊತಿರ್ತೀನಿ. ಕಟ್ಟಿ ಮೇಲಿನ ಸಾಮಾನೆಲ್ಲ ತೆಗೆಯೋದು, ಯಾಕಂದರೆ ಹುಡುಗರು ಇರ್ತಾನೆ ಅವೆಲ್ಲ ಆಗಂಗಿಲ್ಲ. ಅವ್ರು ಹೋದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೊತಾನೆ ಊಟಕ್ಕೆ ಕೊಡ್ತೀನಿ. ಕಿಚನ್ ಕಟ್ಟಿ ಕ್ಲೀನ್ ಆಯ್ತಂದ್ರೆ ಅರ್ಧ ಕೆಲಸ ಮುಗ್ದಂಗೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಕೋಸಂಬರಿ ಹಾಕ್ಕೊಡ್ಬೇಕು, ನಮ್ಮ ಮಾವರಿಗೆ ರೊಟ್ಟಿ ಪಲ್ಯ ಹಾಕ್ಕೊಡ್ಬೇಕು. ಹಾಗೆ ಊಟಕ್ಕೆ ಕೊಡ್ಕೊತಾನೆ ಕಿಚನ್ ಕಟ್ಟಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ರೊಟ್ಟಿ ಎಲ್ಲಿದ್ದು ಬಂತು ಅಂದ್ಬೇಡ್ರೆ, ತೆಳಗೆ ಕುಂತು ರೊಟ್ಟಿ ಚಪಾತಿ ನಡೆದವು ನೋಡ್ರಿ. ಡಬ್ಬಿಗೂ ಚಪಾತಿ ಆಗಿದ್ದು 1-4, ಈಗ ಹಾಗೆ ರೊಟ್ಟಿ ನಡೆದವು. ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲ ಅಡುಗೆ ಜಾಸ್ತಿನೇ ಬೇಕು. ಬಳೋತನ ನಿಂತು ಮಾಡೋದಾಗಂಗಿಲ್ಲ ರೊಟ್ಟಿ ಚಪಾತಿ ಅಂಥೇಳಿ ಕುಂತೆ ಮಾಡ್ತಾರೆ ಮನ್ಯಾಗ ರೊಟ್ಟಿ ಚಪಾತಿ ಎಲ್ಲ. ಉಳ್ಕಿದೆಲ್ಲ ಪಲ್ಯ, ಸಾರು, ಹಾಲು ಕಾಸೋದು, ಚಹಾ ಮಾಡೋದು ಮತ್ತು ನಾಷ್ಟ ಮಾಡೋದು ಇವೆಲ್ಲ ಕಟ್ಟಿ ಮೇಲೆ ಮಾಡ್ತೀವಿ ನಿಂತು. ಹಾಗೆ ನಿನ್ನಿದ್ದು ಸ್ವಲ್ಪ ರೈಸ್ ಉಳಿದಿತ್ರಿ, ಅದಕ್ಕೆ ಸ್ವಲ್ಪ ಜೀರಾ ರೈಸ್ ಹಾಕಕತ್ತೀವಿ. ಹಾಗೆ ನನ್ನ ಈ ಮಳೆಗಾಲನೇ ಹೋಗಂಗಿಲ್ಲ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಬಿಸಿ ಮಾಡಿದ್ವಂದ್ರೆ ಚಲೋ ಅನ್ನಿಸ್ತೈತಿ. ಅದಕ್ಕೋಸ್ಕರ ನೀನೇ ಉಳಿದಿರುವಂತಹ ಅನ್ನ ಜೀರಾ ರೈಸ್ ಹಾಕಿದ್ವಿ. ನಮ್ಮ ಮಾಮರಿಗೆ ಯಾವಾಗಲೂ ಊಟದ ಜೊತೆ ಹಪ್ಪಳ ಬೇಕು, ಈ ರೀತಿ ಸುಟ್ಟು ಕೊಡ್ತೀವಿ. ಹಾಗೆ ಊಟಕ್ಕೆ ಹಪ್ಪಳ ಇವೆಲ್ಲ ನಮ್ಮದು ಬೆಳಗಿನ ರೊಟೀನ್ ನೋಡ್ರಿ. ಬೆಳಿಗ್ಗೆ ಸ್ವಲ್ಪ ಕೆಲಸ ಆಗ್ತೈತಿ, ಮಧ್ಯಾಹ್ನ ಮತ್ತು ಸಂಜೆಗೆ ಸ್ವಲ್ಪ ಖಾಲಿ ಇರ್ತೀವಿ. ಮಧ್ಯಾಹ್ನ ಟೈಮ್ನಾಗ ನಮ್ಮ ವಿಡಿಯೋಗಳು ಎಡಿಟಿಂಗ್ ಮತ್ತು ಸ್ಟಿಚಿಂಗ್ ಕೆಲಸ ನಡೆದಿರ್ತೈತೆ ಮ್ಯಾಲೆ. ಅದನ್ನು ಕೂಡ ಲಾಸ್ಟ್ ವಿಡಿಯೋದೊಳಗೆ ನಿಮಗೆ ತೋರಿಸೀನಿ. ಈಗ ಸೆಕೆಂಡ್ ಸೆಷನ್ ಮುಗೀತ್ರಿ, ಊಟಕ್ಕೆಲ್ಲ ಕೊಡೋದು ಮುಗೀತು. ಗ್ಯಾಸ್ ಕಟ್ಟಿ ಮತ್ತು ಒಲಿಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಬಡ ಬಡ. ಡೈಲಿ ಕ್ಲೀನ್ ಮಾಡ್ಕೋತಾ ಇದ್ರೆ ಸ್ವಚ್ಛ ಇರ್ತಾವ್ರಿ, ಇಲ್ಲಾಂದ್ರೆ ಜೊಂಡಿಗೆ ಆಗಿಬಿಡ್ತಾವು. ಯಾಕಂದರೆ ಎಣ್ಣೆ ಅದೆಲ್ಲ ಬಿದ್ದಿರ್ತೈತಲ್ಲ ಕಿಚನ್ ಒಳಗೆ. ಡೈಲಿ ಆಗಲಿಲ್ಲ ಅಂದರೂ ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಮೊದಲ ಒಂದು ಬಟ್ಟೆ ತೊಗೊಂಡು ಹಸಿ ಅರ್ಬಿಲೆ ಇಲ್ಲಾಂದ್ರೆ ಒಣ ಅರ್ಬಿ ಇದ್ರೂ ನಡಿತೈತಿ. ಈ ರೀತಿ ಕ್ಲೀನ್ ಮಾಡ್ಕೋತೀನಿ ಮೊದಲಿಗೆ. ಕೆಳಗೂ ಕೂಡ ಚೆಂದಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಸಾಬೂನು ಹಚ್ಚಿ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ತಿಕ್ಕಿ. ಒಮ್ಮೆ ಸಾಬೂನು ಹಚ್ಚಿ ಕ್ಲೀನ್ ಮಾಡ್ಕೊಳ್ಳಲ್ರಿ, ಯಾಕಂದ್ರೆ ಮುಸ್ರಿ ಅದೆಲ್ಲ ಬಿದ್ದಿರ್ತೈತಿ. ಒಮ್ಮೆಗ್ಲೇ ಕ್ಲೀನ್ ಮಾಡಿದರೆ ಎಲ್ಲ ರಾಡಿ ಆಗ್ತೈತಿ. ಅದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇವು ತಂತಿಯು ಬ್ರಷ್ ಬರ್ತಾವಲ್ರಿ, ಅದನ್ನೇ ಯೂಸ್ ಮಾಡ್ತೀನಿ. ನಮ್ಮ ಸ್ಟೋವ್ ಮೇಲೆ ಏನು ಗೀಚ್ ಬೀಳಂಗಿಲ್ಲ, ಅದಕ್ಕೋಸ್ಕರ ನಾನು ತಂತಿ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋತೀನಿ. ಹೆಣ್ಮಕ್ಳದ್ದು ಮೇನ್ ಡಿಪಾರ್ಟ್ಮೆಂಟೇ ಕಿಚನ್ ರೀ. ಇದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಸಮಾಧಾನ ಅನ್ನಿಸ್ತೈತಿ. ಕಿಚನ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವ್ಯಾವ ಬಾಂಡೆ ತಿಕ್ಕೋದವೆಲ್ಲ ಜೋಡಿಸಿ ಇಟ್ಕೊಂಡಿರ್ತೀನಿ ನಾನು. ಅದಾದಮೇಲೆ ಬಾಂಡೆ ತಿಕ್ತೀನಿ, ಇಲ್ಲಾಂದರೆ ಊಟ ಮಾಡ್ಕೊಂಡು ಆದಮೇಲೆ ಬಾಂಡೆ ತಿಕ್ಕಿರ್ತೀನಿ. ಮತ್ತೇನಾದರೂ ಸಜೆಷನ್ಸ್ ಇತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು.
ಕಿಚನ್ ಕ್ಲೀನಿಂಗ್ ಅರ್ಧ ಮುಗೀತು, ಇನ್ನೂ ಅರ್ಧ ಐತ್ರಿ. ಇದೊಂದು ಮುಗೀತಂದ್ರೆ ಎಲ್ಲ ಕೆಲಸ ಮುಗ್ದಂಗೆ ಹೆಚ್ಚು ಕಡಿಮೆ. ಆದ್ರೆ ನಮ್ಮ ಮನ್ಯಾಗ ಮಾತ್ರ ಈ ಕೆಲಸ ಮುಗಿಯಂಗಿಲ್ಲ ರೀ, ಯಾಕಂದ್ರೆ ಜಾಯಿಂಟ್ ಫ್ಯಾಮ್ಲಿ ಐತಲ್ಲ, ಹಾಗೆ ಈ ತಿಕ್ಕದ್ರೊಳಗನೆ ಮತ್ತೊಂದು ತಾಟ್ ಬಿದ್ದಿರ್ತೈತಿ ಸಿಂಕ್ನಾಗ. ಈ ವಿಡಿಯೋ ಎಷ್ಟು ಸ್ಪೀಡಾಗಿ ಹೊಂಟೈತಲ್ರಿ, ಹಾಗೆ ನಮ್ಮ ಕೆಲಸನೂ ಸ್ಪೀಡ್ ಮಾಡ್ಕೊಳ್ಳೋದಿತ್ತಂದ್ರೆ ಭಾಳ ಚಲೋ ಇರ್ತಿತ್ತು ನೋಡ್ರಿ. ಅಂದ್ರೆ ಕೆಲಸ ಜಲ್ದಿ ಜಲ್ದಿ ಮುಗೀತಿತ್ತು. ಈಗ ಅಡುಗೆ ಮನೆ ನಮ್ಮದು ಫುಲ್ ಕ್ಲೀನ್ ಆಯ್ತು ನೋಡ್ರಿ. ಇದಾದ್ಮೇಲೆ ನಾವು ಶಾಂತಿಗೆ ಕುಂತು ಊಟ ಮಾಡೋಕ್ಕೆ ಬರ್ತೈತಿ. ಸ್ವಲ್ಪ ಫ್ರೆಶ್ ಆಗಿ ಒಂದು ಗ್ಲಾಸ್ ನೀರು ಕುಡ್ದಾದ್ಮೇಲೆ ಊಟ ಚಾಲು ಮಾಡ್ತೀನಿ ನಾನು. ಇದಾದ್ಮೇಲೆ ಥರ್ಡ್ ಸೆಷನ್ ಸ್ಟಾರ್ಟ್ ಆಗ್ತೈತ್ರಿ ನಮ್ಮದು. ಅದು ಸ್ಟಾರ್ಟ್ ಆಗೋದ್ರೊಳಗೆ ನಮ್ಮದು ಊಟ ಮುಗಿಸ್ಬೇಕು. ಸ್ವಲ್ಪ ಟಿ ವಿ ನೋಡ್ಕೋತ ಊಟ ಮಾಡ್ತೀನಿ ನಾನು. ಟಿ ವಿ ಒಟ್ಟೆ ಜಾಸ್ತಿ ನೋಡೋಂಗಿಲ್ರಿ, ಸ್ವಲ್ಪ ಈಗ ಊಟ ಮಾಡೋ ಟೈಮ್ನಾಗ ಅಷ್ಟೇ ನೋಡ್ತಿರ್ತೀನಿ ನಾನು. ಉಳ್ಕಿ ಟೈಮ್ನಾಗ ಒಂದು 10 ರಿಂದ 15 ನಿಮಿಷ ಅಷ್ಟೇ ನೋಡ್ತೀನಿ ಊಟ ಮಾಡೋ ಟೈಮ್ನಾಗ. ಉಳ್ಕಿ ಟೈಮ್ನಾಗ ಒಟ್ಟು ನೋಡೋಂಗಿಲ್ಲ. ಬರ್ರಿ ಎಲ್ಲರೂ ಊಟ ಮಾಡೋಣ. ಬಿಸಿ ಬಿಸಿ ರೊಟ್ಟಿ, ಹೀರೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಫ್ರೈ ಮಾಡಿದ್ದು, ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಕೋಸಂಬರಿ. ಇದು ನಮ್ಮದು ಬೆಳಗಿನ ಊಟ ನೋಡ್ರಿ. ನಮ್ಮದು ಥರ್ಡ್ ಸೆಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ. ಯಾಕಂದ್ರೆ ನಮ್ಮ ಮನೆಯವ್ರು ಮತ್ತೆ ಈಗ ಅಂಗಡಿಗೆ ಹೋಗೋ ಮುಂದೆ ಊಟ ಮಾಡಿ ಹೋಗ್ತಾರೆ. ಬೆಳಿಗ್ಗೆ ಸ್ವಲ್ಪ ನಾಷ್ಟ ಮಾಡಿರ್ತಾರೆ, ಅದಕ್ಕೋಸ್ಕರ ಬಿಸಿ ಅನ್ನಕ್ಕೆ ಇಟ್ಟೈತಿ. 12:30 ಹಂಗಾಗೈತಿ. ಬಿಸಿ ಅನ್ನಕ್ಕೆ ಇಟ್ಟೈತಿ. ಅವ್ರಿಗೆ ಕಾಯಿಪಲ್ಯ ಎಲ್ಲ ಬಗೆಹರಿಯಂಗಿಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡಾಕ್ತೀನಿ. ಹಿಟ್ಟಿನ ಪಲ್ಯ ಅಂದ್ರೆ ಕಡಲೆ ಹಿಟ್ಟು ಹಾಕಿ ಪಲ್ಯ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಬಿಜಾಪುರ ಒಳಗೆಲ್ಲ ಹಿಟ್ಟಿನ ಪಲ್ಯ ಅಂತೀವಿ, ಮತ್ತು ಕಲಬುರ್ಗಿ ಒಳಗೆಲ್ಲ ಪಿಟ್ಲ ಅಂತಾರೆ, ಮತ್ತು ಈ ಹುಬ್ಳಿ ಧಾರವಾಡ ಒಳಗೆಲ್ಲ ಇದಕ್ಕೆ ಜುಣಕ ಅಂತಾರೆ. ಇದನ್ನು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಪಿಟ್ಲ ಅಥವಾ ಜುಣಕದ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ನಮ್ಮ ಜುಣ್ಕ ಈಗ ರೆಡಿ ಆಗೈತಿ. ಹಾಗೆ ಬಿಸಿ ಅನ್ನ ಕೂಡ ರೆಡಿ ಆಗೈತಿ. ಈ ಪಲ್ಯ ಎಲ್ಲರೂ ನಮ್ಮ ಮನೆಗೆ ಇಷ್ಟಪಟ್ಟು ಉಂತಾರ, ಹುಡುಗರು ಕೂಡ ಇಷ್ಟಪಟ್ಟು ಉಂತಾರ. ಅವರಿಗೂ ಕೂಡ ಆಕೈತಿ ಸಂಜೆಗೆ ಊಟಕ್ಕೆ. ಈಗ ಊಟಕ್ಕೆ ನೀಡಾಕ್ತೀನಿ.
ಬಿಸಿ ಪಲ್ಯ, ಚಪಾತಿ ಮತ್ತು ಬಿಸಿ ಅನ್ನ, ಕೋಸಂಬರಿ ಇದನ್ನು ಉಂಡು ಅವ್ರ ಅಂಗಡಿ ಹೋಗ್ತಾರೆ. ನಮ್ಮ ಕೆಲಸಕ್ಕೆ ನಾವು ಮಧ್ಯಾಹ್ನ ಮ್ಯಾಲೆ ಹೋಗ್ತೀವಿ. ಎಡಿಟಿಂಗ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಆಗಿರ್ಬೋದು, ಮ್ಯಾಲೆ ರೂಮ್ಗಳ ಕ್ಲೀನಿಂಗ್ ಆಗಿರ್ಬೋದು, ಇವೆಲ್ಲ ನಡೀತಿರ್ತಾವೆ. ಈಗ 1:15 ಆಗೈತಿ. ಮಧ್ಯಾಹ್ನದ ಊಟ ನಡೆದೈತಿ ನಮ್ಮ ಮನೆಯವ್ರದ್ದು. ಅವ್ರದ್ದು ಊಟ ಆಯ್ತಂದ್ರೆ ನಮ್ಮ ಕೆಲಸ ಮುಗ್ದಂಗೆ ಇವತ್ತಿಂದು. ಲಾಸ್ಟ್ ಒಂದು ಸರ್ತಿ ಮನೆಯೆಲ್ಲ ಕಸ ಹುಡುಗಿದ್ವಿ ಅಂದ್ರೆ ಬೆಳಿಗ್ಗೆ ರೊಟೀನ್ ಮುಗಿತೈತಿ ನೋಡ್ರಿ. ಅಲ್ಲಿ ತನಕ ಮುಗಿಯಂಗಿಲ್ಲ. ಕಸ ಹುಡುಗಿದ ಮೇಲೆ ನಮ್ದು ರೊಟೀನ್ ಮುಗ್ದಂಗೆ ಪೂರ್ತಿಯಾಗಿ. ಅದು ವಾಷಿಂಗ್ ಮಷಿನ್ ಅಂತ ತೊಗೊಂಡಿವಿ ಆಟೋಮೆಟಿಕ. ಅದರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗೈತಿ. ಇಲ್ಲಾಂದರೆ 2-3 ಆದರೂ ನಮ್ಮ ಮನ್ಯಾಗಿನ ಕೆಲಸ ಮುಗೀತಿದ್ದಿದ್ದಿಲ್ಲ. ಯಾಕಂದ್ರೆ ಮಂದಿ ಜಾಸ್ತಿ ಇದ್ವಿ ಅಂದ್ರೆ ಸ್ವಲ್ಪ ಕೆಲಸನೂ ಜಾಸ್ತಿ ಆಗೇ ಆಗ್ತೈತಿ. ನಮ್ಮದು ಬೆಳಿಗ್ಗೆ ಹಿಡಿದು 12-1 ತನಕ ಇಷ್ಟು ರೊಟೀನ್ ಇರ್ತೈತಿ ನೋಡ್ರಿ ಡೈಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊತೀನಿ. ಇನ್ನೂ ಏನಾದರೂ ಸಜೆಷನ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ. ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲೂ ಕೂಡ ನನ್ನ ಡೈಲಿ ರೊಟೀನ್ ಆಗಿರ್ಬೋದು ಮತ್ತು ನನ್ನ ಹೊಲಿಗೆಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನಾಗಿರ್ಬೋದು ಮತ್ತು ಮನೆ ಕ್ಲೀನಿಂಗ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ವಿಡಿಯೋಸ್ಗಳನ್ನು. ನಿಮ್ಮ ವ್ಯೂಸ್ ಮತ್ತು ಲೈಕ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ಗಳ ಮೂಲಕ ಮುಂದಿನ ವೀಡಿಯೋಸ್ಗಳನ್ನು ಮಾಡಬೇಕು ಬೇಡೋ ಅನ್ನೋದನ್ನು ನನಗೂ ಗೊತ್ತಾಗ್ತೈತಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಕತ್ತೀರಿ ಅಂತ ಅಂದ್ಕೊತೀನಿ. ನೋಡ್ರಿ, ಮ್ಯಾಲಿಂದು ಮತ್ತು ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತಿರ್ತೀನಿ. ಬಟ್ಟೆ ಹತ್ತಿಡಬೇಕು, ಒಣಗಿದ ಬಟ್ಟೆ ಎಲ್ಲ ತೆಗ್ದಿರ್ತೀವಲ್ಲ ಅದನ್ನು ಹತ್ತಿಡಬೇಕು, ಕಸ ಹುಡುಕೋಬೇಕು, 2-3 ದಿವಸಕ್ಕೊಮ್ಮೆ ಒಂದು ಸರ್ತಿ ನೆಲ ಒರೆಸ್ಕೋಬೇಕು. ಈ ರೀತಿ ಮತ್ತು ಮ್ಯಾಲಿನ ಕೆಲಸನೂ ಇರ್ತಾವೆ. ಕೆಳಗಿನ ಕೆಲಸ 12-1 ತನಕ ಆಗ್ತೈತಿ. ಇದಾದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ರೆಸ್ಟ್ ಅಂದ್ರೆ ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡ್ಕೋತಿರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸ್ವಲ್ಪ ರೆಸ್ಟ್ ಆದಮೇಲೆ ಮತ್ತು ಮ್ಯಾಲಿಂದೆಲ್ಲ ಕ್ಲೀನಿಂಗ್ ಅದು ಮಾಡ್ಕೋತಿರ್ತೀನಿ, ಹೊಲಿಗೆ ಹೊಲಿಯೋದು. ಮುಂದಿನ ವಿಡಿಯೋಸ್ಗಳಲ್ಲಿ ಮಧ್ಯಾಹ್ನದ ರೊಟೀನನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನೀವು ಸಬ್ಸ್ಕ್ರೈಬ್ ಯಾವ ರೀತಿ ಮಾಡ್ತೀರಿ ಮತ್ತು ವ್ಯೂಸ್ಗಳು ಲೈಕ್ಸ್ಗಳು ಯಾವ ರೀತಿ ಆಗ್ತಾವೆ ಅದ್ರ ಮೇಲೆ ನಂದು ಮುಂದಿನ ವಿಡಿಯೋ ಡಿಪೆಂಡ್ ಆಗ್ತೈತಿ. ಯಾಕಂದ್ರೆ ಲೈಕ್ ಆದ್ರೆ ಮಾತ್ರ ಮುಂದಿನ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ